ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಈಗ ನಾನು ಸೌತೆಕಾಯಿ ಸ್ಯಾಲೆಡ್ ಮಾಡ್ತಾ ಇದ್ದೀನಿ. ಸೌತೆಕಾಯಿ ಸ್ಯಾಲೆಡ್ ಮಾಡೋಕ್ಕೆ ನಮ್ಗೆ ಈ ಥರದೊಂದು ಬಾಕ್ಸ್ ಬೇಕು ಫಸ್ಟು. ಸೊ ಆ ಬಾಕ್ಸ್ಗೆ ನಾನು ಸೌತೆಕಾಯ್ದು ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಸೌತೆಕಾಯಿನ ಥಿನ್ನಾಗಿ ಸ್ಲೈಸ್ ಮಾಡಿಕೊಂಡು ಬಾಕ್ಸ್ಗೆ ಹಾಕೋತಾ ಇದ್ದೀನಿ. ದೆನ್ ಚಿಕ್ಕದಾಗಿ ಕಟ್ ಮಾಡಿರೋಂಥ ಈರುಳ್ಳಿ ಒಂದು ಅರ್ಧದಷ್ಟು ಈರುಳ್ಳಿನ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ನಿಮಗೆ ಈರುಳ್ಳಿ ಬೇಕಿದ್ದರೆ ಹಾಕ್ಕೋಬೋದು, ಇಲ್ಲಾಂದರೆ ಯು ಕ್ಯಾನ್ ಸ್ಕಿಪ್ ದ ಆನಿಯನ್. ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂದರೆ ಯು ಕ್ಯಾನ್ ಆ್ಯಡ್ ಗ್ರೀನ್ ಚಿಲ್ಲೀಸ್ ಆಲ್ಸೋ. ಆಮೇಲೆ ಒರೆಗನೋ ಹಾಕೋತಾ ಇದ್ದೀನಿ. ಒರೆಗನೋ ಆಪ್ಷನಲ್, ನನಗೆ ಒಂಥರ ಒಳ್ಳೆ ಫ್ಲೇವರ್ ಇರುತ್ತೆ ಅಂತ ಹಾಕೋತಾ ಇದ್ದೀನಿ. ಆಮೇಲೆ ಗಾರ್ಲಿಕ್ ಪೌಡರ್ ಇತ್ತು, ಗಾರ್ಲಿಕ್ ಪೌಡರ್ ಒಂಥರ ಟೇಸ್ಟ್ ಕೊಡುತ್ತೆ ಅಂತ ಹಾಕ್ಕೊಂಡೆ. ಆಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೋಬೇಕು. ನಾನು ಅದಕ್ಕೆ ಕ್ವಾಂಟಿಟಿ ನೋಡಿಕೊಂಡು ಸಾಲ್ಟ್ ಹಾಕ್ಕೋತಾ ಇದ್ದೀನಿ. ಸಾಲ್ಟ್ ಆದಮೇಲೆ ಮೊಸರು, ಸ್ವಲ್ಪ ಗಟ್ಟಿಯಾಗಿರೋಂಥ ಮೊಸರು ಇದ್ದರೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬಟ್ ಸ್ವಲ್ಪ ನಮ್ಮದು ಲಿಕ್ವಿಡ್ ಇದೆ, ಬಟ್ ಗಟ್ಟಿ ಇರೋದು ಹಾಕಿದ್ರೆ ಇದು ಸಲಾಡ್ಗೆ ಚೆನ್ನಾಗಿರುತ್ತೆ. ಆಮೇಲೆ ಮೊಸರನ್ನ ಬೀಟ್ ಮಾಡಿ ಕೂಡ ಹಾಕ್ಕೋಬೋದು, ಇಲ್ಲ ಹಾಗೆ ಕೂಡ ಹಾಕ್ಕೋಬೋದು. ಸೊ ಸಮ್ಮರ್ ಬರ್ತಿರೋದ್ರಿಂದ ಈ ಥರ ಎಲ್ಲ ರೆಸಿಪಿ ಮಾಡ್ಕೊಂಡು ತಿನ್ನೋದ್ರಿಂದ ಒಂಥರ ಬಾಡಿ ಕೂಲಾಗಿರುತ್ತೆ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಅಷ್ಟೇ, ಇದು ರೆಸಿಪಿ ಮುಗೀತು ಅಂದ್ಕೊಳ್ಳಿ. ಇದನ್ನು ಬಾಕ್ಸ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಶೇಕ್ ಮಾಡಬೇಕು. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಶೇಕ್ ಮಾಡಿ ಚೆನ್ನಾಗಿ. ಶೇಕ್ ಮಾಡಿದಾಗ ಅದು ಇಂಗ್ರೀಡಿಯೆಂಟ್ಸ್ ಎಲ್ಲ ಒಳಗಡೆ ಮಿಕ್ಸ್ ಆಗ್ತಾ ಹೋಗುತ್ತೆ. ನೀವು ಏನು ಕುಕ್ ಮಾಡೋದು ಬೇಡ, ಒಂದು ಸ್ಟವ್ ಆನ್ ಮಾಡೋದು ಬೇಡ. ಈ ಸಿಂಪಲ್ ರೆಸಿಪಿ ಇದು ಅಷ್ಟು ಬೇಗ ಆಗುತ್ತೆ. ಸೊ ಇಷ್ಟೇ ರೆಸಿಪಿ. ಇಷ್ಟು ಮಾಡಿ ಬಾಕ್ಸ್ ಓಪನ್ ಮಾಡಿ ಇದನ್ನು ಒಂದು ಟೈಮಿಗೆ ಆರಾಮಾಗಿ ಒಬ್ಬರು ತಿನ್ಬಿಡ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಆರಾಮಾಗೆ ತಿನ್ಕೋಬೋದು. ಸೊ ಸಿಂಪಲ್ ರೆಸಿಪಿ, ಡಯಟ್ ರೆಸಿಪಿ ಅಂತ ಹೇಳ್ಬೋದು. ಸೊ ಬೆಟರ್ ಯು ಟ್ರೈ. ರೆಸಿಪಿನ ನೀವು ಟ್ರೈ ಮಾಡಿದ್ರಿ ಅಂದರೆ ಮತ್ತೆ ಮಾಡ್ಕೊಂಡು ತಿಂತಾನೆ ಇರ್ತೀರ. ನಾನು 100% ಗ್ಯಾರಂಟಿ ಕೊಡ್ತೀನಿ. ಸೊ ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.